ರನ್ನರ್ ಅಪ್ ಆದ್ರಿ ನೀವು, ಗಿಲ್ಲಿ ವಿನ್ನರ್ ಆದ್ರು, ನಿಮಗೆ ಅದೆಷ್ಟು ಖುಷಿ ಇದೆ? ಮ್ಯಾಮ್ ಸತ್ಯ ಹೇಳಿದ್ರೆ ನನ್ಗೆ ಖುಷಿ ಉಂಟು. ಅಂದ್ರೆ ಒಂದು ಮನಸ್ಸಲ್ಲಿ ಇತ್ತು, ನಾನಿಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ರಘುವನ್ನ ಹಾಕ್ಲೇಬೇಕು ಅಂತ ಮನಸ್ಸಲ್ಲಿ ಇತ್ತು. ಸೊ ಅವರು ಆದ್ರೆ ಕೂಡ ಖುಷಿ ಆಯ್ತು ನನ್ಗೆ. ಓಕೆ, ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ರನ್ನರ್ ಅಪ್ ಆಗ್ತೀರಿ ಅಂದ್ರೆ ಅಲ್ಲಿವರೆಗೂ ಬರ್ತೀರಾ ಅಂತ? ಯಾಕಂದ್ರೆ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಅಲ್ಲಿ ಎಲ್ರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದವರು, ನೀವು ಒಬ್ರು ಯೂಟ್ಯೂಬರ್, ಅದು ಫಸ್ಟ್ ರಿಯಾಲಿಟಿ ಶೋ, ಇಷ್ಟೆಲ್ಲ ಇದು ರನ್ನರ್ ಅಪ್ ಆಗಿದ್ದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಹೌದು ಮ್ಯಾಮ್. ಯಾಕೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಗೊತ್ತುಂಟಾ? ಯಾಕೆಂದ್ರೆ ನಾನು ಒಂದೇ ಮನೆಯಲ್ಲಿ ಇರುವಾಗ ನಮ್ಗೆ ಗೊತ್ತಾಗುತ್ತಲ್ವಾ ಯಾರು ಎಂತ ಎಂತ. ಇವತ್ತೆ ನಮ್ಗೆ ಎಂತ ಕಾಣಿಸ್ತಾ ಉಂಟು, ಜನರಿಗೆ ಮೇ ಬಿ ಅದೇ ಕಾಣಿಸ್ತಾ ಇರ್ಬೋದಲ್ವಾ. ಅಲ್ಲಿ ಆ ಟೈಮ್ ಅದೇ ಎಲ್ಲ ನೋಡಿ ನನಗೆ ಕಾನ್ಫಿಡೆಂಟ್ ಫೀಲ್ ಆಯ್ತು. ಯಾರು ರಕ್ಷಿತಾ, ನೀನು ಅವರಿಂದ ಸ್ವಲ್ಪ ಬೇರೆ ಇದೆಯಾ ಅಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು. ಅಂದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ಮಾಡುವುದಿಲ್ಲ ಅಂತ ಹೇಳಲ್ಲ ನಾನು, ಬಟ್ ಸಮ್ವೇರ್ ನನ್ಗೆ ಗೊತ್ತಿತ್ತು ಇದೆಲ್ಲ ಇವತ್ತೆ ಬೇರೆಲ್ಲ ಒಂದೊಂದು ನಮ್ಗೆ ಇಷ್ಟ ಆಗಲ್ಲಲ್ವಾ. ಸೊ ಅದೇ ನಾನು ಒಂದು ಇದೇ ಮಾಡ್ತಾ ಇದ್ದೀವಿ. ನಾನು ನನ್ಗೆ ಉಗುಳುದು ಅಲ್ಲ, ನನ್ಗೆ ಒಂದಿತ್ತು, ಯಾರು ರಕ್ಷಿತಾ ನೀವು ಅವರ ಹಾಗೆ ಅಲ್ಲ, ನಿಮ್ಮ ಒಂದು ಬೇರೆನೆ ಇದೆ ಉಂಟು, ಹೌದು. ಸೊ ನನ್ನ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇತ್ತು, ಮತ್ತೆ ಜನರಿನ ಮೇಲೆ ಕೂಡ ನನ್ಗೆ ಇತ್ತು. ನನ್ಗೆ ಎಲ್ಲಿ ನಾನು ಇವತ್ತೆ ಬಿಟ್ಕೊಡಲ್ಲ ಅಂತ. ಸುಮಾರು ಸತಿ ಮನೇಲಿ ಹೌದು. ಹಾ, ಸೊ ನನ್ಗೆ ಒಂದು ಮನಸ್ಸಲ್ಲಿ ಇತ್ತು ಫಸ್ಟ್ ಸೆಕೆಂಡ್ ಇರುತ್ತೆ ಅಂತ. ಸೊ ಸ್ವೀಟ್.